ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿನಡ್ಕ. ಭಾರತದ ಸಾಂವಿಧಾನಿಕ ಮತ್ತು ಸಂಸದೀಯ ವ್ಯವಸ್ಥೆಯನ್ನ ಮೋದಿ ಸರ್ಕಾರ ಹೇಗೆ ಹಳ್ಳ ಹಿಡಿಸ್ತಾ ಇದೆ ಮತ್ತು ರಾಜ್ಯಪಾಲರನ್ನ ಹೇಗೆ ಕೈಗೊಂಬೆ ಮಾಡಿಟ್ಟಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ನಮ್ಮ ಪಕ್ಕದ ತಮಿಳುನಾಡು. ಅಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣವಾಗಿದ್ದು ನೀತಿ ನಿಯಮಗಳ ಪ್ರಕಾರ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸಲು ರಾಜ್ಯಪಾಲರು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ರಾಜ್ಯಪಾಲರು ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಬಹುಮತದ ಲೆಕ್ಕವನ್ನ ಕೇಳ್ತಾ ಇದ್ದಾರೆ. ಬಹುಮತವನ್ನ ಸಾಬೀತು ಮಾಡಬೇಕಾದ ಜಾಗ ವಿಧಾನಸಭೆಯೇ ಹೊರತು ರಾಜ್ಯಪಾಲರ ಭವನವಲ್ಲ ಎಂಬ ಕನಿಷ್ಠ ತಿಳುವಳಿಕೆ ಕೂಡ ಈ ತಮಿಳುನಾಡಿನ ರಾಜ್ಯಪಾಲರಿಗೆ ಇಲ್ಲದಂತಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಸರ್ಕಾರ ರಚನೆಗೆ ಅವರು ಹಕ್ಕನ್ನು ಮಂಡಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿರುವ ವಿಜಯ್ ನೂತನ ಸರ್ಕಾರ ರಚಿಸಲು ನನ್ನನ್ನು ಆಹ್ವಾನಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಆದರೆ ಸರ್ಕಾರ ರಚಿಸಲು ನಿಮಗೆ ಬಹುಮತ ಇಲ್ಲ ಅಂತ ಹೇಳಿ ರಾಜ್ಯಪಾಲರು ವಿಜಯ್ ಅವರನ್ನ ವಾಪಸ್ ಕಳಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು 2 ಸಲ ಭೇಟಿಯಾದಾಗಲೂ ಸರ್ಕಾರ ರಚಿಸಲು ಸಂಖ್ಯಾಬಲದ ಕೊರತೆ ಇದೆ, ನಿಮಗೆ ಬಹುಮತ ಇಲ್ಲ ಅಂತ ರಾಜ್ಯಪಾಲರು ವಿಜಯ್ಗೆ ವಿವರಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು 2 ಸಲ ಭೇಟಿಯಾದಾಗಲೂ ಸರ್ಕಾರ ರಚಿಸಲು ಸಂಖ್ಯಾಬಲದ ಕೊರತೆ ಇದೆ, ನಿಮಗೆ ಬಹುಮತ ಇಲ್ಲ ಅಂತ ರಾಜ್ಯಪಾಲರು ವಿಜಯ್ಗೆ ವಿವರಿಸಿದ್ದಾರೆ ಅಂತ ರಾಜಭವನ ಪ್ರಕಟಣೆ ತಿಳಿಸಿದೆ. ಕರ್ನಾಟಕದ SR ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬಹುಮತ ಸಾಬೀತು ಮಾಡಬೇಕಾಗಿರೋದು ವಿಧಾನಸಭೆಯಲ್ಲಿ, ರಾಜಭವನದ ಕೊಠಡಿಗಳಲ್ಲಿ ಬಹುಮತ ತೀರ್ಮಾನ ಆಗಬಾರದು. ಸುಪ್ರೀಂ ಕೋರ್ಟ್ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು, ತಮಿಳುನಾಡಿನ ರಾಜ್ಯಪಾಲರು ರಾಜಭವನದಲ್ಲಿ ಬಹುಮತವನ್ನ ಸಾಬೀತುಪಡಿಸೋಕೆ ಷರತ್ತು ಹಾಕ್ತಾರೆ ಅಂದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಹಾಗೆ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿಗೂ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಹಾಗೆ ಪ್ರಜಾಪ್ರಭುತ್ವದ ಮೌಲ್ಯಕ್ಕೂ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರು ಮೋದಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಾ ಇರೋದು ಕಂಡು ಬರ್ತಾ ಇದೆ. ವಿಜಯ್ಗೆ ಕಾಂಗ್ರೆಸ್ ಬೆಂಬಲ ಘೋಷಿಸಿರುವ ಕಾರಣಕ್ಕೆ ಮೋದಿ ಸರ್ಕಾರ ರಾಜ್ಯಪಾಲರ ಮೂಲಕ ವಿಜಯರನ್ನ ಆಟ ಆಡಿಸ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವಿಜಯ್ ಸರ್ಕಾರ ರಚಿಸಲು ಅಣ್ಣಾ DMK ಮತ್ತು ಬಿಜೆಪಿಯ ಮೈತ್ರಿಕೂಟವಾದ NDA ಒಕ್ಕೂಟದ ಬಳಿ ಬೆಂಬಲ ಯಾಚಿಸುವಂತೆ ಮಾಡಲು ರಾಜ್ಯಪಾಲರ ಮೂಲಕ ಕಾಟ ಕೊಡಲಾಗ್ತಾ ಇದೆ ಎಂಬ ಆರೋಪಗಳು ವ್ಯಕ್ತವಾಗ್ತಾ ಇದೆ. ಟಿವಿಕೆಯ ವಿಜಯ್ ತಾನು ಬಿಜೆಪಿಯ ಸೈದ್ಧಾಂತಿಕ ವಿರೋಧಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಲ್ಲದೆ ವಿಜಯ್ಗೆ ಕಾಂಗ್ರೆಸ್ ಬೆಂಬಲ ಘೋಷಿಸಿದೆ. ಈ ಕಾರಣಗಳಿಗೆ ಸರ್ಕಾರ ರಚಿಸಲು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಅಸಲಿಗೆ ಅಲ್ಲಿ ಬಹುಮತದ ಲೆಕ್ಕ ಕೇಳಲು ರಾಜ್ಯಪಾಲರಿಗೆ ಯಾವ ಅಧಿಕಾರವೂ ಇಲ್ಲ. ಸದ್ಯ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿರೋದು ವಿಜಯ್ ಒಬ್ಬರೇ, ಬೇರೆ ಯಾರು ಹಕ್ಕು ಮಂಡಿಸಿಲ್ಲ. ಬೇರೆ ಯಾರು ಹಕ್ಕು ಮಂಡಿಸದೇ ಇರುವಾಗ, ಬೇರೆ ಯಾರು ಬಹುಮತವನ್ನ ತೋರಿಸದೇ ಇರುವಾಗ ಅತಿ ದೊಡ್ಡ ಪಕ್ಷವಾದ ಟಿವಿಕೆಗೆ ಸರ್ಕಾರ ರಚಿಸಲು ರಾಜ್ಯಪಾಲರು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದು ಬಿಟ್ಟು ಬಹುಮತದ ಕೊರತೆ ಇದೆ ಅಂತ ಹೇಳಿ ಜಾರಿಕೊಳ್ಳಲು ಈ ರಾಜ್ಯಪಾಲರಿಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ಟಿವಿಕೆಗೆ ಬಹುಮತ ಇಲ್ಲ ನಿಜ. ಹಾಗಿದ್ರೆ ಬೇರೆ ಯಾವ ಪಕ್ಷಕ್ಕೆ ಬಹುಮತ ಇದೆ? ಯಾವ ಪಕ್ಷಕ್ಕೂ ಇಲ್ಲ. ಅಲ್ಲದೆ ವಿಜಯ್ ಅವರನ್ನ ಹೊರತುಪಡಿಸಿ ಬೇರೆ ಯಾರು ಸರ್ಕಾರ ರಚಿಸಲು ಹಕ್ಕು ಮಂಡಿಸಿಯೇ ಇಲ್ಲ. ಹಾಗಾಗಿ ತಮಿಳುನಾಡು ರಾಜ್ಯಪಾಲರು ಅಧಿಕ ಪ್ರಸಂಗ ಮಾಡೋದನ್ನ ಬಿಟ್ಟು ಸರ್ಕಾರ ರಚಿಸಲು ಹಕ್ಕು ಮಂಡಿಸಿರುವ ವಿಜಯ್ ಅವರಿಗೆ ಸರ್ಕಾರ ರಚಿಸಲು ಆಹ್ವಾನ ಕೊಡಬೇಕಾಗಿರೋದೇ ನ್ಯಾಯ. ಆದರೆ ತಮಿಳುನಾಡು ರಾಜ್ಯಪಾಲರು ಪಕ್ಷಪಾತಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ NDA ಮೈತ್ರಿಕೂಟ ದೊಡ್ಡ ಪಕ್ಷವಾಗಿದ್ದಿದ್ರೆ ಈಗಾಗಲೇ ಅಲ್ಲಿ ಪ್ರಮಾಣ ವಚನ ನಡೀತಾ ಇತ್ತು. ಈಗ ಟಿವಿಕೆಗೆ ಬಂದಿರುವ ಸ್ಥಾನಕ್ಕಿಂತ ಕಡಿಮೆ ಸ್ಥಾನ ಬಂದಿದ್ರು. NDA ಕೂಟಕ್ಕೆ ಸರ್ಕಾರ ರಚಿಸಲು ಅವಕಾಶ ಮಾಡಿಕೊಡ್ತಾ ಇದ್ರು. ಇಂತಹ ಇಬ್ಬಗೆ ನೀತಿಯನ್ನು ನಾವು ಈ ಹಿಂದೆಯೂ ಕಂಡಿದ್ದೇವೆ. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಾಗ ಅಂದಿನ ರಾಜ್ಯಪಾಲ ವಜೂಭಾಯಿ ವಾಲಾ ಅತಿ ದೊಡ್ಡ ಪಕ್ಷವಾದ ಬಿಜೆಪಿಗೆ ಸರ್ಕಾರ ರಚಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಕಾಂಗ್ರೆಸ್ ಬೆಂಬಲದಿಂದ HD ಕುಮಾರಸ್ವಾಮಿ ಅವರು ಶಾಸಕರ ಬಹುಮತದ ಬೆಂಬಲ ತೋರಿಸಿದ ಬಳಿಕ ರಾಜ್ಯಪಾಲರು BS ಯಡಿಯೂರಪ್ಪ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಬಹುಮತದ ಕೊರತೆ ಇದ್ರೂ ಅತಿ ದೊಡ್ಡ ಪಕ್ಷ ಎಂಬ ಕಾರಣಕ್ಕೆ ಬಿಜೆಪಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಬಹುಮತ ಸಾಬೀತುಪಡಿಸಲು 15 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ರು. 2019ರಲ್ಲಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಸಮಯದಲ್ಲೂ ರಾಜ್ಯಪಾಲರು ಪಕ್ಷಪಾತ ಮಾಡಿದರು. ಶಿವಸೇನೆ, ಕಾಂಗ್ರೆಸ್ ಮತ್ತು NCP ಮೈತ್ರಿ ನಡೆದಾಗ ಅಂದಿನ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದ
ಭಗತ್ ಸಿಂಗ್ ಕೋಶಿಯಾರಿ ಅವರು ಬೆಳಗ್ಗಿನ ಜಾವದಲ್ಲಿ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದರು. ಮಧ್ಯರಾತ್ರಿ ಬೆಂಬಲದ ಪತ್ರ ರಾಜ್ಯಪಾಲರಿಗೆ ತಲುಪಿತ್ತು. ಸೂರ್ಯ ಹುಟ್ಟೋದಕ್ಕಿಂತ ಮುಂಜಾನೆಯೇ ರಾಜಭವನದಲ್ಲಿ ಪ್ರಮಾಣ ವಚನವೂ ನಡೆದಿತ್ತು. ಬಿಜೆಪಿ ಸರ್ಕಾರ ರಚನೆಗೆ ಮುಕ್ತಾವಕಾಶ ಮಾಡಿಕೊಟ್ಟಿದ್ರು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಪಕ್ಷಕ್ಕೆ ರಾಜ್ಯಪಾಲರು ತೋರಿಸಿದ್ದ ಔದಾರ್ಯ ತಮಿಳುನಾಡಿನ ರಾಜ್ಯಪಾಲರು ತೋರಿಸ್ತಾ ಇಲ್ಲ. ತಮಿಳುನಾಡಿನ ರಾಜ್ಯಪಾಲರು ಸಂಪೂರ್ಣವಾಗಿ ತಾರತಮ್ಯದಿಂದ ವರ್ತಿಸ್ತಾ ಇದ್ದಾರೆ. ತಮಿಳುನಾಡಿನ ರಾಜಭವನ ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನೋದು ಈ ಬೆಳವಣಿಗೆಯಿಂದ ಸಾಬೀತಾಗ್ತಾ ಇದೆ. ತಮ್ಮ ರಾಜಕೀಯ ಚದುರಂಗದಾಟಕ್ಕೆ ಮೋದಿ ಸರ್ಕಾರ ರಾಜ್ಯಪಾಲರನ್ನ ಬಳಸ್ಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ತಮಿಳುನಾಡಿನ ರಾಜ್ಯಪಾಲರು ಬಹುಮತದ 118 ಶಾಸಕರ ಬೆಂಬಲ ತೋರಿಸುವಂತೆ ಟಿವಿಕೆ ಪಕ್ಷದ ವಿಜಯ್ಗೆ ಷರತ್ತು ಹಾಕಿದ್ದಾರೆ. ರಾಜ್ಯಪಾಲರು ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ. ಆ ಹುದ್ದೆಯಲ್ಲಿರುವವರು ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಬೇಕು, ಸಾಂವಿಧಾನಿಕ ಸಂಪ್ರದಾಯಗಳನ್ನು ಪಾಲಿಸಬೇಕು, ನೀತಿ ನಿಯಮಗಳಿಗೆ ಬದ್ಧರಾಗಿರಬೇಕು. ಸಂವಿಧಾನದ 164ನೇ ವಿಧಿಯಡಿ ಮುಖ್ಯಮಂತ್ರಿಯನ್ನ ನೇಮಿಸುವ ಅಧಿಕಾರ ಇರುವುದು ರಾಜ್ಯಪಾಲರಿಗೆ. ಪಕ್ಷಗಳಿಗೆ ಬಹುಮತ ಬಂದಾಗ ಯಾವುದೇ ಸಮಸ್ಯೆ ಇರೋದಿಲ್ಲ. ಆದರೆ ಅತಂತ್ರ ಸಂದರ್ಭದಲ್ಲಿ ಅತಿ ದೊಡ್ಡ ಪಕ್ಷವನ್ನ ಸರ್ಕಾರ ರಚಿಸಲು ಆಹ್ವಾನಿಸಬೇಕಾಗಿರೋದು ರಾಜ್ಯಪಾಲರ ಕರ್ತವ್ಯ. ಆದರೆ ತಮಿಳುನಾಡಿನ ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನ ನಿರ್ವಹಿಸದೆ, ಸಂವಿಧಾನದ ಸಂಪ್ರದಾಯಗಳನ್ನ ಪಾಲಿಸದೆ, ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳದೆ ಮೋದಿ ಸರ್ಕಾರದ ನಿರ್ದೇಶನದಂತೆ ಕೆಲವರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 2018ರಲ್ಲಿ ಕರ್ನಾಟಕದಲ್ಲಿ ಮತ್ತು 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಇವರಿಗೆ ಸಂಪ್ರದಾಯಗಳನ್ನ ಪಾಲಿಸೋಕೆ ಆಗತ್ತೆ. ಆದರೆ ತಮಿಳುನಾಡಿನಲ್ಲಿ ಅದನ್ನ ಪಾಲನೆ ಮಾಡೋಕೆ ಆಗೋದಿಲ್ಲ ಅಂದ್ರೆ ಏನರ್ಥ? ವಿಜಯ್ 2 ಸಲ ಸರ್ಕಾರ ರಚಿಸಲು ಅವಕಾಶ ಕೋರಿದಾಗಲೂ ರಾಜ್ಯಪಾಲರು ಅದನ್ನ ನಿರಾಕರಿಸ್ತಾರೆ ಅಂದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ. ತಮಿಳುನಾಡಿನ ಜನಾದೇಶ ಟಿವಿಕೆ ಮತ್ತು ವಿಜಯ್ ಪರವಾಗಿದೆ. ತಮಿಳುನಾಡು ಜನರ ಜನಾದೇಶಕ್ಕೆ ಗೌರವ ಕೊಡದೆ ಅಲ್ಲಿನ ರಾಜ್ಯಪಾಲರು ಪಕ್ಷಪಾತ ಮಾಡ್ತಿರೋದು ಸರಿಯಲ್ಲ. ಅದು ಅವರ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ. ತಮಿಳುನಾಡಿನ ರಾಜ್ಯಪಾಲರ ಈ ನಡೆಯ ಹಿಂದೆ ರಾಜಕೀಯ ದುರುದ್ದೇಶ ಇರುವುದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಿಜೆಪಿಯವರ ಹಿತಾಸಕ್ತಿಗಳಿಗಾಗಿ ಅವರು ಈ ರೀತಿ ನಡೆದುಕೊಳ್ತಾ ಇದ್ದಾರೆ. ಪ್ರಬಲ ಪ್ರಾದೇಶಿಕ ನಾಯಕನನ್ನ ಕಟ್ಟಿಹಾಕುವ ದುರುದ್ದೇಶವು ಇದರ ಹಿಂದೆ ಇದೆ. ತಮಿಳುನಾಡಿನಲ್ಲಿ ಕುದುರೆ ವ್ಯಾಪಾರ ನಡೆಯಲು ರಾಜ್ಯಪಾಲರೇ ಅವಕಾಶ ಮಾಡಿಕೊಟ್ಟಿರುವಂತೆ ಕಾಣ್ತಾ ಇದೆ. ತಮಿಳುನಾಡಿನಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯಬೇಕಾಗಿದ್ದ ಅಲ್ಲಿನ ರಾಜ್ಯಪಾಲರು ಈಗ ಮೋದಿ ಸರ್ಕಾರದ ಕೈಗೊಂಬೆ ತರ ವರ್ತಿಸ್ತಾ ಇದ್ದಾರೆ. ಇಂಥವರೆಲ್ಲ ದೇಶದಲ್ಲಿ ರಾಜ್ಯಪಾಲರಾಗಿದ್ದುಕೊಂಡು ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇರೋದು ನಮ್ಮ ದೇಶದ ದುರಂತ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.